ಆರ್ ಸಿ ಬಿ ವರ್ಸಸ್ ಜಿ ಟಿ ಗುಜರಾತ್ ಟೈಟನ್ಸ್. ಈಗ ತಾನೇ ಮ್ಯಾಚ್ ಮುಗಿದಿದೆ. ಆರ್ ಸಿ ಬಿ ಗೆದ್ದಿದ್ದಾರೆ. ಪ್ಲೇಯರ್ ಆಫ್ ದಿ ಮ್ಯಾಚು ವಿರಾಟ್ ಕೊಹ್ಲಿ ಕೊಟ್ಬಿಟ್ರು. ನನ್ನ ಲೆಕ್ಕದಲ್ಲಿ ವಾಷಿಂಗ್ಟನ್ ಸುಂದರ್ಗೆ ಕೊಡಬೇಕಾಗಿತ್ತು. ಯಾಕೆ ಕೊಡಬೇಕಾಗಿತ್ತು ಅಂತ ಈಗ ಮಾತಾಡ್ತೀನಿ. ಮ್ಯಾಚ್ ಸೂಪರಾಗಿತ್ತು. ಅದ್ರ ಬಗ್ಗೆ ಕ್ವಿಕ್ಕಾಗಿ ಒಂದು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಎಲ್ರಿಗೂ ಚಾನಲ್ಗೆ ಸ್ವಾಗತ. ಹಲೋ, ಹಾಯ್, ನಮಸ್ಕಾರ. ನಾನು ನಿಮ್ಮ ಶರತ್. ಏನಪ್ಪ, ಫಸ್ಟ್ ಇದಕ್ಕಿಂತ ಮುಂಚೆ ಮಾಡಿದ್ದು 5-6 ದಿನದ ಮೇಲೆ ಆಗೋಯ್ತು. ಆರ್ ಸಿ ಬಿ ವರ್ಸಸ್ ಡಿ ಸಿ ಮ್ಯಾಚ್ ಆಡಿದ್ದು. ಮ್ಯಾಚ್ ಸೋತಿದ್ರದು. ಅದು ಸೋತಿದ ತಕ್ಷಣ ನೋಡಿಲ್ಲ ಅಂದರೆ ವಿಡಿಯೋ ನೋಡ್ಕೊಂಬನ್ನಿ, ಇದೇ ಚಾನಲಲ್ಲಿದೆ. ಆಯಿತು, ಸೋತರು ಏನಿವಾಗ ಅನ್ನೋ ಥರ ಹೇಳ್ಕೊಂಡು ಒಂದು ವಿಡಿಯೋ ಮಾಡಿದ್ದೆ. ಯಾಕಂದರೆ ಎಲ್ಲ ಮ್ಯಾಚು ಗೆಲ್ಲಕ್ಕಾಗಲ್ಲ. ಸೋತ ಮೇಲೂ ಪಾಠ ಕಲಿಯೋದು ಇದ್ದೇ ಇರುತ್ತೆ. ಅದನ್ನು ಕಲಿತು ಆ ಪಾಠಗಳಿಂದ ಮುಂದಿನ ಮ್ಯಾಚ್ಗಳನ್ನು ಗೆದ್ದು ಅದನ್ನು ತೋರಿಸೋದೇ ಚಾಂಪಿಯನ್ಸ್ ಟೀಮ್. ಆರ್ ಸಿ ಬಿ ನಿಜವಾಗ್ಲೂ ಚಾಂಪಿಯನ್ಸ್ ಟೀಮ್ ಥರನೇ ಆಡ್ತಾಯಿದ್ದಾರೆ. ನಾನು ನೋಡ್ತಾ ಇರೋ ಮಟ್ಟಿಗೆ ಈ ಬಾರಿ ಕೂಡ ಡೆಫಿನೆಟ್ಲಿ ಪ್ಲೇ ಆಫ್ಗೆ ಹೋಗೋದಂತೂ ಗ್ಯಾರಂಟಿ. ಅದಾದಮೇಲೆ ಚಾಂಪಿಯನ್ಶಿಪ್ನ ಪಡ್ಕೊಳ್ಳೋದ್ರಲ್ಲಿ ಒಳ್ಳೆ ಚಾನ್ಸ್ ಅಂತೂ ಇಟ್ಕೊಂಡಿದ್ದಾರೆ. PBK ಸರ್ಟನ್ಲಿ ತುಂಬ ಸ್ಟ್ರಾಂಗಾಗಿ ಕಾಣಿಸ್ತಾ ಇದ್ದಾರೆ ಸೀಸನಲ್ಲಿ. ಆರ್ ಸಿ ಬಿ ಕೂಡ ಕಮ್ಮಿ ಏನೂ ಇಲ್ಲ. ಇವತ್ತು ಆಡಿದ ರೀತಿ ಅದಕ್ಕೆ ಒಂದು ಒಳ್ಳೆ ನಿದರ್ಶನ ಅಂತ ಹೇಳಬೇಕು. ಅದ್ರ ಬಗ್ಗೆ ಮಾತಾಡೋಣ. ವಿರಾಟ್ ಕೊಹ್ಲಿ ಬಿಟ್ಟು ವಾಷಿಂಗ್ಟನ್ ಸುಂದರ್ಗೆ ಯಾಕೆ ಕೊಡಬೇಕಾಗಿತ್ತು ಪ್ಲೇಯರ್ ಆಫ್ ದಿ ಮ್ಯಾಚು ಅಂತಂದರೆ, ವಿರಾಟ್ ಕೊಹ್ಲಿ ಫಸ್ಟ್ ಬಾಲ್ ಇವತ್ತು ಕ್ಯಾಚು ಈಸಿ ಬಂದಿತ್ತು. ವಾಷಿಂಗ್ಟನ್ ಸುಂದರು ಡ್ರಾಪ್ ಮಾಡಿಬಿಟ್ರು ಕ್ಯಾಚು. ಆ ಥರ ಚಾಂಪಿಯನ್ ಬ್ಯಾಟರು, ಚೇಸ್ ಮಾಸ್ಟರು ವಿರಾಟ್ ಕೊಹ್ಲಿ, ಇವ್ರು ಕ್ಯಾಚ್ನ ಡ್ರಾಪ್ ಮಾಡಿದ್ರೆ ಮ್ಯಾಚೇ ಬಿಟ್ಟಂಗೆ. ಇವತ್ತು ಅದೇ ಆಗಿದ್ದು. ಅವ್ರು ಕ್ಯಾಚ್ ಹಿಡ್ಕೊಂಬಿಟ್ಟಿದ್ದಿದ್ರೆ ಏನೋ ಮ್ಯಾಚಿನ ರಿಸಲ್ಟ್ ಬೇರೆ ಥರ ಇರ್ತಾಯಿತ್ತ ಅಂತಂದರೆ ಚಾನ್ಸ್ ಅಂತೂ ಇತ್ತು ಗುಜರಾತ್ಗೆ. ಯಾಕಂದರೆ ಒಳ್ಳೆ ಬ್ರೇಕ್ ಥ್ರೂ ಅಂತೂ ಸಿಕ್ಕಿತ್ತು ಅವ್ರಿಗೆ. ಬೆತಲ್ನ ಔಟ್ ಮಾಡಿ ಕೊಹ್ಲಿನೂ ಹಿಡ್ದಾಕೊಂಬಿಟ್ಟಿದ್ದಿದ್ರೆ ಆ ಟೈಮಲ್ಲಿ. ಬೆತಲ್ ಔಟ್ ಆದರು ಬೇಗನೆ, ಯಾಕಂದರೆ ಅವ್ರ ಪಾಪ ಫಸ್ಟ್ ಗೇಮ್ ಇವತ್ತು ಆಡಿದ್ದು. ಕೊಹ್ಲಿ ಔಟ್ ಆಗಿಬಿಟ್ಟಿದ್ದಿದ್ರೆ ಪ್ರೆಷರ್ ಅಂತೂ ಇರೋದು. ಆದರೆ ಕೊಹ್ಲಿ ಆಡಿದ ರೀತಿ ಏನು ಅಂತ ನೋಡಿದ್ರಲ್ಲ, ಚೇಸ್ ಮಾಸ್ಟರು ಆ ಥರ ಅವಕಾಶಗಳನ್ನು ಉಪಯೋಗಿಸ್ಕೊಂಡು ಇವತ್ತು ಆಡಿದ ರೀತಿ. ಶಾರ್ಟ್ಸ್ ನೋಡಬೇಕು, ಲೆಗ್ ಸೈಡೆಲ್ಲ ಕ್ಲಾಸಿಕ್ ಫ್ಲಿಕ್ಗಳು, ಅಬ್ಬಾ ಏನು ಕಣ್ಣಿಗೆ ಹಬ್ಬ ಇವತ್ತಂತೂ. ನಿಜವಾಗ್ಲೂ ನೋಡಿಲ್ಲ ಅಂದರೆ ಹೈಲೈಟ್ಸ್ ನೋಡಿ. ಅದಾದಮೇಲೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಫೇಸ್ ಆಫ್ ದ ಗೇಮ್ ಯಾವುದು ಅಂತಂದರೆ, ಮೊಮೆಂಟಮ್ನ ಕ್ಯಾರಿ ಮಾಡ್ತಾ ಇರೋದು ಆ್ಯಂಡ್ ಆಪೋನೆಂಟ್ಸ್ ಮೇಲೆ ಪ್ರೆಷರ್ನ ಹಾಗೆ ಇಟ್ಟಿರಬೇಕು ಅನ್ನೋದನ್ನ ಕೊಹ್ಲಿ ಕರತಲಾಮಲಕ ಮಾಡ್ಕೊಂಬಿಟ್ಟಿದ್ದಾರೆ. ಆ ಕಡೆ ಪಡಿಕಲ್ ಔಟ್ ಆದರು. ತುಂಬ ಒಳ್ಳೆ ಪಾರ್ಟ್ನರ್ಶಿಪ್, 115-116 ರನ್ ಏನೋ ಪಾರ್ಟ್ನರ್ಶಿಪ್ ಅನ್ಸುತ್ತೆ ಇವತ್ತು. 115 ರನ್ ಪಾರ್ಟ್ನರ್ಶಿಪ್ಪು ಪಡಿಕಲ್ ಜೊತೆ. ಪಡಿಕಲ್ ಔಟ್ ಆಗ್ತಿದ್ದ ಹಾಗೆ 13ನೇ ಓವರ್ ಪಡಿಕಲ್ ಔಟ್ ಆಗಿದ್ದು. 14ನೇ ಓವರ್ ಜೇಸನ್ ಹೋಲ್ಡರ್ ಬೌಲಿಂಗಿಗೆ ಬಂದಿದ್ದು. 2 ಸಿಕ್ಸ್ ಹೊಡೆದಿದ್ದು. 2ನೇ ಸಿಕ್ಸ್ ಅಂತೂ ನೀವು ನೋಡಿ ಅದನ್ನು, ಫೋಟೋಗ್ರಾಫರ್ಸ್ ಏನು ಸ್ಟ್ರೈಟಾಗಿ ಹೊಡೆದಿದ್ದು. ಅದಂತೂ ಅಲ್ಟಿಮೇಟ್ ಶಾಟು. ಅದಾದಮೇಲೆ ಔಟ್ ಆದರೂ ಅದು ಬೇರೆ ವಿಷಯ. ಬಟ್ ಅದು ಔಟ್ ಆಗೋ ಅಷ್ಟೊತ್ತಿಗೆ ಆ 2 ಸಿಕ್ಸ್ ಹೊಡಿತಿದ್ದಂಗೆ ಮೊಮೆಂಟಮ್ ಮತ್ತೆ ಆರ್ ಸಿ ಬಿ ಕಡೆನೇ ಫುಲ್ಲು ಶಿಫ್ಟ್ ಆಗಿಬಿಟ್ಟು ಸೂಪರ್ ಕಾನ್ಫಿಡೆನ್ಸಲ್ಲಿ ಕಾಣ್ತಾಯಿದ್ರು ಇಡೀ ಆರ್ ಸಿ ಬಿ ಟೀಮೇನೆ. ಅದು ಥ್ಯಾಂಕ್ಸ್ ಟು ಕೊಹ್ಲಿ. ಅದನ್ನು ಮೊಮೆಂಟ್ಸ್ನ ಗೆಲ್ತಾ ಇರೋದು ಅಂತ. ಯಾಕೆಂದರೆ T20 ಅಥವಾ IPLನಲ್ಲಿ ನಾನು ನೋಡಿದ ಮಟ್ಟಿಗೆ ಕನ್ಸಿಸ್ಟೆನ್ಸಿ ಇರಬೇಕು. ಕನ್ಸಿಸ್ಟೆನ್ಸಿ ಅಂದರೆ ಪಂದ್ಯದಿಂದ ಪಂದ್ಯಕ್ಕೆ ಅಥವಾ ಗೇಮ್ ಟು ಗೇಮ್, ಮ್ಯಾಚ್ ಟು ಮ್ಯಾಚ್ ಕನ್ಸಿಸ್ಟೆನ್ಸಿ ಒಂದು ಕಡೆ ಆದರೆ, ಒಂದೇ ಮ್ಯಾಚ್ನಲ್ಲಿ ಎಲ್ಲ ಮೊಮೆಂಟ್ಸು, ಯಾಕಂದರೆ ಪಾಕೆಟ್ಸ್ ಆಫ್ ಈವೆಂಟ್ಸ್ ಅಥವಾ ಪಾಕೆಟ್ಸ್ ಅಂತಾರೆ ನೋಡಿ, ಅದರಲ್ಲಿ ಆಡ್ತಾರೆ. ಸೊ ಇನ್ ಈಚ್ ಆ್ಯಂಡ್ ಎವ್ರಿ ಪಾಕೆಟ್ ಯು ನೀಡ್ ಟು ಹ್ಯಾವ್ ಕನ್ಸಿಸ್ಟೆನ್ಸಿ. ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಯಾಕಂದರೆ ಕನ್ಸಿಸ್ಟೆನ್ಸಿ ಫಸ್ಟು 6 ಓವರ್ಸ್ ಪವರ್ ಪ್ಲೇನಲ್ಲೂ ಮೇಂಟೈನ್ ಮಾಡಿರಬೇಕು. ಅದೇ ಕನ್ಸಿಸ್ಟೆನ್ಸಿ ಮೊಮೆಂಟಮ್ನ ನೆಕ್ಸ್ಟು ಮಿಡ್ಲ್ ಓವರ್ಸಲ್ಲಿ ತೊಗೊಂಬರಬೇಕು, ಮತ್ತು ಸ್ಲಾಗ್ ಓವರ್ಸು ಅಥವಾ ಫಿನಿಷಿಂಗು. ಇದರಲ್ಲಿ ಡೆತ್ ಓವರ್ಸಲ್ಲಿ ಎಲ್ಲ ಕಡೆನೂ. ಆ್ಯಂಡ್ ಒಂದು ಕಡೆ ಮೊಮೆಂಟ್ನೆಲ್ಲರೂ ಬಿಟ್ವಿ ಅಂತಂದರೆ ಡೆಫಿನೆಟ್ಲಿ ಮ್ಯಾಚು ಆಪೋನೆಂಟ್ಸ್ ಕಡೆಗೆ ಹೋಗುವಂಥ ಎಲ್ಲ ಚಾನ್ಸಸ್ಸು ಇರುತ್ತೆ. ಅದನ್ನು ಬಿಡಿದ ಹಾಗೆ ನೋಡಿಕೊಂಡು ಸುಲಭವಾಗಿ ಕಾಣೋ ಥರ ಮಾಡೋದು ಆರ್ ಸಿ ಬಿ ಈ ಸೀಸನಲ್ಲಂತೂ ಸೂಪರಾಗಿ ಕಾಣಿಸ್ತಾ ಇದೆ. ಯಾಕಂದರೆ 205 ನಮ್ಮ ಲೆಕ್ಕನೇ ಅಲ್ಲ ಅನ್ನೋ ಥರ ಆಡಿದ್ರು. ಇನ್ನೂ 7 ಬಾಲ್ ಇದ್ದಂಗೆ ಆರಾಮಾಗಿ ಹೊಡೆದ್ರು. ಇನ್ನೂ ರೊಮಾರಿಯೋ ಶೆಫರ್ಡ್ ಅಂತ ಒಂದು ದೈತ್ಯ ಬ್ಯಾಟ್ಸ್ಮನ್ ಅವ್ರು ಬರಲೇ ಇಲ್ಲ. ಹೌದು, ಅವ್ರದ್ದು ಈ ಸೀಸನಲ್ಲಿ ಏನೇನೋ ಅವೆಲ್ಲ ಮತ್ತೆ ಕತೆಗಳೆಲ್ಲ ಬೇಕಾಗಿಲ್ಲ. ಹೋದ ಸೀಸನಲ್ಲಿ ಸೂಪರಾಗಿ ಆಡಿದ್ದಾರೆ. ಅವರಲ್ಲಿ ಕ್ಷಮತೆ ಇದೆ, ಕಾನ್ಫಿಡೆನ್ಸ್ ಇದೆ. ಅದಕ್ಕೇ ಟೀಮ್ ಮ್ಯಾನೇಜ್ಮೆಂಟ್ ಕೂಡ ಅವ್ರ ಮೇಲೆ ಭರವಸೆ ಇಟ್ಕೊಂಡೇ ಆಡಿಸ್ತಾ ಇದ್ದಾರೆ. ನನ್ನ ಲೆಕ್ಕದಲ್ಲೂ ಹಾಗೇ ಇರಬೇಕು. ಯಾಕಂತಂದರೆ ಸುಮ್ಮನೆ ಅದನ್ನೆಲ್ಲ ಚೇಂಜಸ್ ಮಾಡಿ ಆ ಮನುಷ್ಯ ಆಗಲೇ ಪ್ರಾಕ್ಟೀಸ್ ಗೇಮ್ಸಲ್ಲಾಗಲಿ ಅಥವಾ ನೆಟ್ಸಲ್ಲಿ ಚೆನ್ನಾಗಿ ಆಡಿ ತೋರಿಸಿರ್ತಾರೆ. ಅವಕಾಶ ಸಿಕ್ಕಿದಾಗ ಎಷ್ಟು ಹೊಡಿಬೋದೋ ಅಷ್ಟು ಹೊಡೆಯೋಕ್ಕೆ ಚಾನ್ಸ್ ಇರೋದು. ಒಬ್ಬೊಬ್ರಿಗೂ ಒಂದೊಂದು ರೋಲ್ ಇದೆ. ಆಡ್ತಾಯಿದ್ದಾರೆ. ಈಗ ಹಂಗೆ ನೋಡೋಕೆ ಹೋದ್ರೆ ಇವತ್ತಿನ ದಿನದಲ್ಲಿ ಕೃಣಾಲ್ ಪಾಂಡ್ಯಂಗೂ ಕೂಡ ಬೌಲಿಂಗ್ನಲ್ಲಿ ಇವತ್ತು ಅಷ್ಟೊಂದು ಕ್ಲಿಕ್ ಆಗಲಿಲ್ಲ. ಇವತ್ತು 50 ರನ್ ಏನೋ ಓಡಿಸ್ಕೊಂಡ್ರು. 4 ಓವರ್ಗೆ ವಿಕೆಟ್ ಕೂಡ ಸಿಗಲಿಲ್ಲ.
ಎಲ್ಲ ಮ್ಯಾಚು ಎಲ್ಲರೂ ಆಡೋಕ್ಕಾಗಲ್ಲ. ಪಡಿಕಲ್ ಆಡಿರಲಿಲ್ಲ. ಇವತ್ತು ಆಡಿದ್ದು ಅಂತ ಗೇಮು ಪಡಿಕಲ್ಲು. ಬಾ ಅವ್ರದ್ದು ಇವತ್ತು ಕ್ರೂಷಿಯಲ್ ಇನ್ನಿಂಗ್ಸ್ ಹಂಗೆ ಹೇಳಕ್ಕೆ ಹೋದರೆ. ಸರಿ, ನಮ್ಮ ಬ್ಯಾಟಿಂಗ್ನೇ ಫಸ್ಟ್ ಮಾತಾಡ್ಬೋಣ. ಜೇಕಬ್ ಬೆಥಲ್ನ ಕರ್ಕೊಂಬಂದಿದ್ರು. ಸಾಲ್ಟ್ಗೇನೋ ಇಂಜುರಿ ಅಂತೆಲ್ಲ ಹೇಳಿದ್ರು. ಜೇಕಬ್ ಬೆಥಲ್ ಭರವಸೆಯಾಗೆ ಸ್ಟಾರ್ಟ್ ಮಾಡಿದ್ರು. ಒಳ್ಳೆ ಕಾನ್ಫಿಡೆನ್ಸು, ಇಬ್ಬರೂ ಚೆನ್ನಾಗೇ ಕಾಣಿಸ್ತಾಯಿದ್ರು. ಆ ಕ್ಯಾಶ್ ಡ್ರಾಪ್ ಆದಮೇಲೆ ವಿರಾಟ್ ಕೊಹ್ಲಿ ಎಲ್ಲ ಹೇಳಿದ ಪ್ರಕಾರ 1-2 ಓವರ್ ನೋಡೋಣ, ಆಮೇಲೆ ವಿ ವಿಲ್ ಟೇಕ್. ಯಾಕಂದರೆ ನಮಗೆ ಬೇಕಾಗಿರೋದು ಒಂದು ಪಾರ್ಟ್ನರ್ಶಿಪ್ ಅಷ್ಟೇ. ಆ್ಯಂಡ್ 200 ರನ್ ನೋಡಿಬೇಕಾದ್ರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಆ ಕಾರಣಕ್ಕೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ನ ಡೆವಲಪ್ ಮಾಡಬೇಕು. ನೋಡೋಣ ಫಸ್ಟ್ 2 ಓವರು ಹೇಗಾಗುತ್ತೆ ಅಂತ. ಆಮೇಲೆ ಆಕ್ಸಿಲರೇಟ್ ಮಾಡ್ಕೊಂಡೇ ಹೋದರು. ಜೇಕಬ್ ಬೆಥಲ್ ಔಟ್ ಆದರು. ಆಮೇಲೆ ಬಂದಿದ್ದು ದೇವದತ್ ಪಡಿಕ್ಕಲ್. ಫಸ್ಟ್ ಬಾಲಿಂದನೇ ಅಟ್ಯಾಕ್. ಒಳ್ಳೆ ಕಾನ್ಫಿಡೆನ್ಸ್ ಬಂದ್ಬಿಟ್ಟಿದೆ ದೇವದತ್ ಪಡಿಕ್ಕಲ್ಗೆ. ಬೇರೆ ಒಂದು ಝೋನಲ್ಲೇ ಆಡ್ತಾಯಿದ್ದಾರೆ. ಭಾರಿ ಖುಷಿಯಾಗುತ್ತಾ ಅವ್ರು ಆಡ್ತಾ ಇರೋದು ನೋಡಿದ್ರೆ. ಪ್ಲೇಯರ್ ಆಫ್ ದ ಮ್ಯಾಚ್ ಅವರು ಕೊಟ್ಟಿದ್ರು, ಏನೂ ಬೇಜಾರಾಗ್ತಿರಲಿಲ್ಲ. ಆದರೆ ಚೇಸ್ ಮಾಸ್ಟರ್ ಆಡಿದ್ದು ಇನ್ನಿಂಗ್ಸು ಬೇರೆ ಹಂತದಲ್ಲೇ ಇದ್ದಿದ್ದು. ಶಾರ್ಟ್ಸ್ ನಾನು ಆಗಲೇ ಹೇಳಿದಾಗೆ ನೋಡಬೇಕು. ಅವ್ರು ಆರೆಂಜ್ ಕ್ಯಾಪ್ ಬೇರೆ ಇವಾಗ. ಹಾಗೆ ಮೊಮೆಂಟಮ್ ಕಂಟಿನ್ಯೂ ಮಾಡ್ತಾರೆ. ಆದರೆ ಔಟ್ ಆದಮೇಲೆ ನೋಡಿ ಅವರಲ್ಲಿರೋ ಇನ್ನೂ ಆ ಬೆಂಕಿ, ಆ ಕಿಚ್ಚು ಹಾಗೇ ಇದೆ. ಏನು ಅಂತಂದರೆ ಮ್ಯಾಚ್ ಮುಗಿಸ್ಬೇಕಾಗಿತ್ತು ಅಂತ ಬೇಜಾರಾಗೋಗ್ಬಿಟ್ರು. ಔಟ್ ಆದಾಗ ಆ ಶಾರ್ಟ್ ಸೆಲೆಕ್ಷನ್ಗೆ ಇನ್ಸೈಡ್ ಎಡ್ಜ್ ಆಗ್ಬಿಟ್ಟು ಬೋಲ್ಡ್ ಆಗಿದ್ದದು ಜೇಸನ್ ಹೋಲ್ಡರ್ಗೆ. ಮ್ಯಾಚ್ ಮುಗಿಸ್ಬೇಕಾಗಿತ್ತು ಅನ್ನೋದು ಡೆಫಿನೆಟ್ಲಿ ಇರುತ್ತೆ. ಆ್ಯಂಡ್ 100 ಇವತ್ತು ಒಂದು 100 ಹೊಡೆಯೋ ಚಾನ್ಸ್ ಕೂಡ ಇತ್ತು. ಎಲ್ಲ ಅಭಿಮಾನಿಗಳಿಗೂ ಇವತ್ತು 5ನೇ ಮ್ಯಾಚು ಹೋಮಲ್ಲಿ ಆಡಿದ್ದು. 4 ಗೆದ್ದಿದ್ದಾರೆ, 1 ಮ್ಯಾಚ್ ಸೋತಿರೋದು. ಕೊನೆ ಮ್ಯಾಚು ಲೀಗಲ್ಲಿ ಅಂತ ಇಟ್ಕೊಳ್ಳೋಣ. ಪ್ಲೇ ಆಫ್ ಮತ್ತು ಫೈನಲ್ಸ್ ಬಂದರೆ ಡೆಫಿನೆಟ್ಲಿ RCB ಪ್ಲೇ ಆಫ್ ಅಂತೂ ಬರ್ತಾರೆ. ಅದೇ ಗೇಮೇ ಬರುತ್ತಾ ಅನ್ನೋದು ಗೊತ್ತಿಲ್ಲ, ಆಡ್ತಾರೆ, ನೋಡೋಣ. ಸೊ ಆ ಕಾರಣಕ್ಕೆ ಅಭಿಮಾನಿಗಳಿಗೊಂದು ಶತಕದ ಕೊಡುಗೆ ಕೊಡುವಂಥ ಒಂದು ಆಸೆ ಡೆಫಿನೆಟ್ಲಿ ವಿರಾಟ್ ಕೊಹ್ಲಿ ಅಂತ ಒಂದು ಆಟಗಾರಂಗೆ ಇದ್ದೇ ಇರುತ್ತೆ. ಇವತ್ತಿತ್ತು, ಆದರೆ ಈಡೇರಲಿಲ್ಲ. ಆದರೂ ಮ್ಯಾಚ್ ಗೆಲ್ಲೋದ್ರಲ್ಲಿ ಪ್ರಮುಖ ಪಾತ್ರ. ಚೇಸ್ ಮಾಸ್ಟರ್ ಅನ್ನೋದಕ್ಕೆ ಇನ್ನೊಂದು ಅನ್ವರ್ಥನಾಮ ವಿರಾಟ್ ಕೊಹ್ಲಿ ಅನ್ನೋದನ್ನೇ ಇವತ್ತು ಇನ್ನೊಂದು ಸಲ ಪ್ರೂವ್ ಮಾಡಿಬಿಟ್ರು. ಆ ಶಾರ್ಟ್ಸು ಇವೆಲ್ಲ ನೋಡ್ಬೇಕು ನೀವು ಇನ್ನೊಂದು ಸಲ ನೋಡಿ. ಆಮೇಲೆ ರಜತ್ ಪತಿದಾರು, ಜಿತೇಶ್ ಶರ್ಮಾ ಚಕ್ ಅಂತ ಹೋಗಿದ್ದು ಸ್ವಲ್ಪ ಆತಂಕದ ಕ್ಷಣಗಳು ಬಂದ್ವಾ? ಹೌದು ಬಂತು. ಬಟ್ ಅದರಿಂದ ಮ್ಯಾಚೇ ಟೆನ್ಷನ್ ಆಗುತ್ತಾ ಅನ್ನೋದಿರಲಿ. ಯಾಕಂದರೆ ಭರವಸೆ ಮೂಡಿಸೋಂಥ ಇನ್ನೂ ಬೇಕಾದಷ್ಟು ಬ್ಯಾಟ್ಸ್ಮನ್ಗಳಿದ್ದರು. ಟಿಮ್ ಡೇವಿಡ್ ಇದ್ದರು, ಕೃಣಾಲ್ ಪಾಂಡ್ಯ ಬಂದರು ಇವತ್ತು ಅಪ್ ದ ಆರ್ಡರು. ಆಮೇಲೆ ರೊಮಾರಿಯೋ ಶೆಫರ್ಡ್ನ ಕಳಿಸೋಣ ಅಂದ್ಬಿಟ್ಟು ಜಿತೇಶ್ ಶರ್ಮಂಗೆ ಅಡ್ವಾನ್ಸ್ ಇವತ್ತು ತುಂಬ ಪ್ರಮೋಷನ್ ಕೊಟ್ಟು ಕಳಿಸಿದ್ದು ಅವಕಾಶ ಉಪಯೋಗಿಸ್ಕೋಬೋದಾಯಿತು. ರಶೀದ್ ಖಾನ್ಗೆ 6 ಬೇರೆ ಹೊಡೆದಿದ್ರು. ಒಳ್ಳೆ ಅವಕಾಶನ ಮಿಸ್ ಮಾಡಿಕೊಂಡ್ರು. ಆ ಶಾಟ್ ಕೂಡ ಅಲ್ಲಿ ಕ್ಯಾಚ್ ಹೋಗಿದ್ದೂ ಬೇಕಾಗಿರಲಿಲ್ಲ ಅನಿಸುತ್ತೆ. ಯಾಕಂದರೆ ರಶೀದ್ ಖಾನ್ ಇವತ್ತು ಅಂಥ ಒಳ್ಳೆ ಡೇ ಏನಿರಲಿಲ್ಲ. 2 ವಿಕೆಟ್ ತೆಗೆದಿದ್ರು, ಆದರೂ ಬ್ಯಾಡ್ ಡೇನೇ ಬೌಲಿಂಗಲ್ಲಿ. ಅವ್ರು 49 ರನ್ ನೋಡಿಸ್ಕೊಂಡಿದ್ರು. ಇನ್ನೂ ಅದು ನೋಡಿದ್ರೆ 50 ಆಗುತ್ತೆ ರಶೀದ್ ಖಾನ್ಗೆ ಅಂತ ನಾನು ಕಾಯ್ತಾ ಇದ್ದೆ, ಆದರೆ ಆಗಲಿಲ್ಲ. ಅದು ಚಾಂಪಿಯನ್ ಬೌಲರೇ, ಅವರು ಕೂಡ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಲೇಬೇಕು. ಅವ್ರ ಕಡೆ ಏನು ರಬಾಡಾನು ವೇರಿಯೇಷನ್ಸು ಎಲ್ಲ ತರ್ತಾಯಿದ್ರು. ಬಟ್ ಇವತ್ತು ಎಲ್ರಿಗೂ ಹೊಡೆದಾಕಿದ್ದು. ಜೇಸನ್ ಹೋಲ್ಡರ್ಗಾಗಲಿ ರಶೀದ್ ಖಾನ್ ಬರ್ತಿದ್ದ ಹಾಗೇ ಡಾಮಿನೆನ್ಸ್ ಅಟ್ ಇಟ್ಸ್ ಬೆಸ್ಟ್ ಅಂತಾರೆ ನೋಡಿ, ಆ ರೀತಿ ಇತ್ತು ಇವತ್ತು RCB ಆಡ್ತಾ ಇದ್ದಿದ್ದು. ಭಾರಿ ಖುಷಿ ಆಗ್ತಾಯಿತ್ತು. ದೇವದತ್ ಪಡಿಕ್ಕಲ್ಲು ಮತ್ತು ವಿರಾಟ್ ಕೊಹ್ಲಿ ಅಟ್ಯಾಕ್ನ ಬೇರೆ ಹಂತಕ್ಕೆ ತೊಗೊಂಡೋಗ್ಬಿಟ್ರು. ಕನ್ಫ್ಯೂಸ್ ಆಗೋಯ್ತು ಶುಭ್ಮನ್ ಗಿಲ್ಗೆ ಏನು ಮಾಡೋದು ಇವಾಗ ಅನ್ನೋ ಥರ. ಫುಲ್ಲು ಭಾರಿ ಖುಷಿಯಾದಂಥ ವಿಚಾರ. ಇನ್ನೂ 7 ಬಾಲ್ ಇರೋ ಹಾಗೆ ಗೆದ್ದರು. ಟೇಬಲ್ ಟಾಪ್ ನಂಬರ್ 2ನಲ್ಲಿದ್ದಾರೆ. ಇದು ಬ್ಯಾಟಿಂಗ್ನ ಒಂದು ಕತೆ ಅಂತ ಹೇಳ್ಬೋದು. ಬ್ಯಾಟಿಂಗಲ್ಲಿ ಇನ್ನೇನು ಸೂಪರಾಗಿ ಆಡ್ತಾಯಿದ್ದಾರೆ. ಶೆಫರ್ಡ್ ಕೂಡ ಇದ್ದಾರೆ. ಬೌಲಿಂಗ್ ಬಗ್ಗೆ ಮಾತಾಡೋಣ. ಟಾಸ್ ಗೆದ್ದು ಇವತ್ತು ಬೌಲಿಂಗ್ ತೊಗೊಂಡಿದ್ದು ಭುವನೇಶ್ವರ್ ಕುಮಾರು, ಹೇಸಲ್ವುಡ್ಡು ಎಲ್ಲ ವೆರಿ ಗುಡ್ ಡೇ. ಬಟ್ ಕೃಣಾಲ್ ಪಾಂಡ್ಯಂಗೆ ಸರಿ ಹೊಡೆದಾಕ್ಬಿಟ್ರು. ಶೆಫರ್ಡ್ 1 ಓವರು ಮತ್ತೆ 17 ರನ್ನು. ಎಲ್ಲ ಹೋಲಿಸ್ಟಿಕ್ಕಾಗಿ ನೋಡಿದ್ವಿ ಅಂತಂದರೆ ಬೌಲರ್ ಇನ್ನೊಬ್ಬರು ಬೇಕಾ? ನಾವು RCB ಈಸ್ ಶಾರ್ಟ್ ಆಫ್ 1 ಬೌಲರ್ ಅಂದರೆ ಖಂಡಿತವಾಗ್ಲೂ ಹೌದು. ಯಾಕಂದರೆ ಸೀರೀಸ್ ಹೀಗೆ ಮುಂದುವರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇನ್ನೂ ಕಷ್ಟ ಆಗ್ತಾ ಬರುತ್ತೆ. ಎಲ್ಲರೂ ಗೇಮ್ನ ಒಂದು ರಿದಮ್ಮಿಗೆ ತೊಗೊಂಬರ್ತಾ ಇದ್ದಾರೆ. ಚಾಂಪಿಯನ್ ಟೀಮ್ಗಳು ಅಥವಾ ಇನ್ನೂ ಸ್ಟ್ರಾಂಗಾಗಿ ಕಾಣಿಸ್ತಾ ಇರೋ ಟೀಮ್ಗಳು, ಆಗಲೇ ನಾನು ಹೇಳಿದಾಗೆ PBKS ಕೂಡ ಡೆಫಿನೆಟ್ಲಿ ಸೂಪರಾಗಿದ್ದಾರೆ. 1 ಮ್ಯಾಚು ಗೆದ್ದಿಲ್ಲ. ಅವ್ರ ಮೇಲೆ ಇನ್ನೂ ಮ್ಯಾಚ್ಗಳು ಆಡಬೇಕು. ಆಮೇಲೆ DC ಮೇಲೆ ಸೋತಿದ್ದೀವಿ ಆಲ್ರೆಡಿ. DCನೂ ಒಳ್ಳೆ ಬ್ಯಾಲೆನ್ಸ್ ಇರೋ ಟೀಮು, ಚೆನ್ನಾಗಿ ಆಡ್ತಾಯಿದ್ದಾರೆ. ರಾಜಸ್ಥಾನ್ ರಾಯಲ್ ಟಾಪಲ್ಲಿದ್ದಾರೆ ಟೇಬಲಲ್ಲಿ. ಬಟ್ ಅವ್ರು ಅಷ್ಟೊಂದು ಕನ್ಸಿಸ್ಟೆನ್ಸಿ ಅನ್ನೋದು ನನಗೆ ಕಾಣಿಸ್ತಿಲ್ಲ. ಗೆದ್ದಿರ್ಬೋದು ನಿಜ, ಓಕೆ, ಅವರು ಸ್ಟ್ರಾಂಗ್ ಇರ್ಬೋದು. ಇನ್ನು ಮಿಕ್ಕಿದ ಹಾಗೆ ನೋಡ್ಕೊಂಬರ್ಬೇಕು ಅಂದರೆ ಮುಂಬೈ, ನಾವೆಲ್ಲ ಅಂದ್ಕೊಂಡಂಗೆ ಪ್ಲೇ ಆಫ್ ಡೆಫಿನೆಟ್ಲಿ ಟಾಪ್ ನಂಬರ್ 4 ಟೀಮ್ಸಲ್ಲಿ ನಾನು ಗೆಸ್ ಮಾಡಿದಾಗೆ ಮುಂಬೈನ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಅವ್ರು ಇವಾಗಿರೋ ಪರಿಸ್ಥಿತಿಲಿ ತುಂಬ ಕೆಳಮಟ್ಟದಲ್ಲಿದ್ದಾರೆ. ಅಲ್ಲಿ ಏನೇನೋ ಟೀಮ್ ಡೈನಾಮಿಕ್ಸು ಇವೆಲ್ಲ ತೊಂದರೆಗಳಿದ್ದಾವೆ.
ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿನಲ್ಲಿ ಒಂಥರ ಅಂದರೆ ತಂಡದಲ್ಲಿ ಅಪಸ್ವರಗಳು ತುಂಬ ಕೇಳಿ ಬರ್ತಾ ಇದೆ. ಯಾಕಂದರೆ ರೋಹಿತ್ ಶರ್ಮಾಯಿಂದ ಅಲ್ಲಿಗೆ ಕ್ಯಾಪ್ಟನ್ಸಿ ಹೋಗಿರೋದು ಒಂಥರ ಏನು ಎಲ್ಲನೂ ಸರಿ ಇದ್ದಂಗಂತೂ ಕಾಣಿಸ್ತಾ ಇಲ್ಲ. ಬೇಗ ಅವರು ಅದನ್ನು ಸರಿ ಮಾಡ್ಕೊಳ್ಳೋ ಎಲ್ಲ ಲಕ್ಷಣಗಳು ಕೂಡ ಇದೆ. ಯಾಕಂದರೆ ವಿಲ್ ಜಾಕ್ಸ್ ಕೂಡ ಬಂದಿದ್ದಾರೆ. ನೆನ್ನೆ ಗೇಮಲ್ಲಿ ಆಡಲಿಲ್ಲ, ಬಟ್ ಆಡ್ತಾರೆ ಇನ್ನೇನು ಬೇಗ. ಅವರು ಬಂದು ರೋಹಿತ್ ಶರ್ಮನ ವಾಪಸ್ ಬಂದರೆ ಅದು ಸ್ಟ್ರಾಂಗ್ ಟೀಮಾಗೆ ಕಾಣುತ್ತೆ. ಯಾಕಂದರೆ ಅವರು ಚಾಂಪಿಯನ್ಸ್ ಟೀಮು. ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ ಫಾರ್ಮ್ಗೆ ಬಂದಿದ್ದಾರೆ. ಇವ್ರುಗಳೆಲ್ಲ ಆಡೋವಂಥ ಒಂದು ರೀತಿ, ಸ್ಯಾಂಟ್ನರ್ ಇವರೆಲ್ಲರೂ ಇದ್ದಾರೆ. ಇರೋವಂಥ ರೀತಿಲಿ ಅವರು ಚಾಂಪಿಯನ್ಸ್ ಗೆದ್ದು ಅವರಿಗೆ ಚಾಂಪಿಯನ್ಶಿಪ್ಗಳು ಗೆದ್ದು ಅವರಿಗೆ ಅಭ್ಯಾಸ ಇದೆ, ಗೊತ್ತಿದೆ. ಸೊ ಆ ಕಾರಣಕ್ಕೆ ಅಂಥ ಟೀಮ್ಗಳ ಮೇಲೆ ಆಡಬೇಕಾದ್ರೆ ನಾವು ಇನ್ನೊಂದು ಬೇರೆ ಅಂಥದ್ದು ಬೌಲಿಂಗು ಇವೆಲ್ಲ ಕಂಡುಕೊಳ್ಳೇಬೇಕಾಗತ್ತೆ. ಯಾವ ರೀತಿ ಯಾವ ಬೌಲರ್ನ ಎಲ್ಲಿ ಆಡಿಸ್ಬೇಕು ಅನ್ನೋದು ಅದು ಯಕ್ಷ ಪ್ರಶ್ನೆನೇ RCBಗೆ. ಆದರೆ ಅದು ಬೇಗ ಕಂಡ್ಕೋಬೇಕು. ಯಾಕಂದರೆ PBKS, MI, ಚೆನ್ನೈ ಸೂಪರ್ ಕಿಂಗ್ಸ್ ನೋಡಿದ್ರಲ್ಲ, ಆಗಲೇ ಟಾಪ್ ನಂಬರ್ 5 ಎಲ್ಲೋ ಇದ್ದಾರೆ ಅವರು ಟೇಬಲಲ್ಲಿ. ಗೆದ್ಕೊಂಬಂದರು, 3 ಮ್ಯಾಚ್ ಏನೋ ಗೆದ್ದಿದ್ದಾರೆ. ಇನ್ನೂ ಅವರು ಫಾರ್ಮಿಗೆ ಬರೋ ಎಲ್ಲ ಚಾನ್ಸಸ್ಸು ಇದೆ. ಇನ್ನೂ ಚೆನ್ನಾಗಿ ಬೇರೆ ಆಡ್ತಾಯಿದ್ದಾರೆ. ನೆನ್ನೆ ಋತುರಾಜ್ ಕ್ಯಾಪ್ಟನ್ಸಿ ಭಾಳ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಆಡಿದ್ರು. ಎಂಥ ಮಾರ್ಜಿನಲ್ಲಿ ಹೊಡೆದಾಕಿದ್ದು. ಅದು ಕ್ಲಾಸಿಕೋ ಅಂತೆಲ್ಲ, ಕ್ಲಾಸಿಕೋ ಗೇಮ್ ಅಂತೆಲ್ಲ ಹೇಳ್ತಾ ಇದ್ದಿದ್ದು, ಏನೂ ಕ್ಲಾಸು ಇಲ್ಲ, ಏನೂ ಇಲ್ಲ ಅನ್ನೋ ಥರ ಆಗೋಯ್ತು ನೆನ್ನೆ ಮ್ಯಾಚು. ಮುಂಬೈ ಬಿಗ್ಗೆಸ್ಟ್ ಮಾರ್ಜಿನ್ ಡಿಫೀಟ್ ಅಂತೆ ನೆನ್ನೆ ಇಂದ IPL ಹಿಸ್ಟ್ರಿ. ಹಾಗಾಗಿತ್ತು. ಅಷ್ಟು ಚೆನ್ನಾಗಿ ಆಡಿದ್ದು ಚೆನ್ನೈ. ಧೋನಿ ಒಂಥರ ಅದೇನು ಆಡ್ತಾರೋ ಇಲ್ವೋ ಇದೊಂದು ಸರಿಗೆ ಹೇಳ್ಬಿಟ್ರಪ್ಪ, ಏನು ಪರಿಸ್ಥಿತಿ ಅನ್ನೋ ಥರ ಯಾರೂ ಸರಿಗೆ ಕ್ಲಾರಿಟಿ ಕೊಡ್ತಾಯಿಲ್ಲ. ಸುಮ್ಮನೆ ನೆಟ್ಸಿಗೆ ಬರ್ತಾರೆ, ಆಡ್ತಾಯಿಲ್ಲ, ಏನೋ ಅಂತ ಗೊತ್ತಾಗ್ತಾಯಿಲ್ಲ. ಅವ್ರೂ ಆಡ್ತಾರೋ ಏನೋ ಅದು ಗೊತ್ತಿಲ್ಲ. ಇದೆಲ್ಲ ನಡ್ಕೊಂಡು ಹೋಗ್ತಾ ಇದೆ. ಸೊ ಈ ಟೀಮ್ಗಳೆಲ್ಲರೂ ರಿದಮ್ ಕಂಡ್ಕೋತಾ ಇದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಇದ್ರ ಬಗ್ಗೆ ಮಾತಾಡಿದೆ. ಅದು ಬಿಟ್ಟರೆ ಇನ್ನು ಕಷ್ಟ ಇನ್ನು ಆಗೋದೇ ಇಲ್ಲ ಅನ್ನೋ ಪರಿಸ್ಥಿತಿಲಿರೋರು LSG ಮತ್ತು KKR. LSG ಅಂತೂ ಕೇಳೋಕ್ಕೆ ಬರಬೇಡಿ. KKR ಏನು ಬೇಕಿದ್ರು ಅಕಸ್ಮಾತ್ ಮಾಡಿದ್ರು ಮಾಡ್ಬೋದು. LSG ಅಂತೂ ಆಡ್ತಾ ಇರೋ ರೀತಿ, ಆ ರಿಷಬ್ ಪಂತ್ ಒಬ್ಬ ರಾಮ ಏನೂ ಆಗಲ್ಲ. ಆ ರಿಷಬ್ ಪಂತ್ ಏನು ಶಾರ್ಟ್ಸು ಸರ್ ಹೊಡೆದಿದ್ದು, ಆಗೋದೇ ಇಲ್ಲ. ಮರ್ತುಬಿಡಿ, ಅವ್ರದ್ದೆಲ್ಲ ಸೀರೀಸ್ ಮುಗೀತು. ಇನ್ನು ಮಿಕ್ಕಿರೋ ಟೀಮ್ಗಳು ಯಾವಾಗ ಬೇಕಿದ್ರೂ ಕಾಂಪೀಟ್ ಮಾಡ್ಬೋದು. ಇಂಥ ಕಾಂಪಿಟೇಟಿವ್ ಸೆಗ್ಮೆಂಟ್ ಅಥವಾ ಕಾಂಪಿಟೇಟಿವ್ ಟೈಮಿಂಗ್ ಆಫ್ ದ ಸೀರೀಸಲ್ಲಿ ನಾವುಗಳು ಬೇಗ ಆ ಬೌಲರ್ನ ಒಂದು ಅನುಪಸ್ಥಿತಿನ ಹೇಗೆ ಕವರ್ ಮಾಡ್ತೀವಿ ಅನ್ನೋದನ್ನು ಬೇಗ ಕಂಡಿಡ್ಕೊಳ್ಳಿ. ಎಷ್ಟೊಂದು ಚೇಂಜಸ್ಸು ಅದು ಇದು ಮಾಡ್ಬೋದು. ಅಕಸ್ಮಾತ್ ಇಂಪ್ಯಾಕ್ಟ್ ಪ್ಲೇಯರು ಸಬೌಟ್ ರೂಲಲ್ಲಿ ಏನಾರು ಒಂಚೂರು ಶಫ್ಲಿಂಗ್ಗಳು ಆ ಥರ ಎಲ್ಲ ಮಾಡಿ 3 ಫಾರಿನ್ ಪ್ಲೇಯರ್ಸ್ನ ಆಡಿಸಿ ಏನಾರು ಒಂದು ಟ್ರೈಔಟ್ ಮಾಡ್ಬೋದು. ಇನ್ನೂ ಅದನ್ನೇನು ಮಾಡ್ತಾರೋ ನೋಡೋಣ. ಬಟ್ ನಮ್ಮ ಬೌಲಿಂಗಲ್ಲಿ ಹಾಗೆ ನೋಡೋಕ್ಕೋದ್ರೆ ಇವತ್ತಿನ ಗೇಮ್ಗೆ ಮತ್ತೆ ವಾಪಸ್ ಮಾತಾಡಬೇಕು ಅಂತಂದರೆ ಅವರು ಒಂದು 230 ಹೊಡೆಯೋ ಎಲ್ಲ ಚಾನ್ಸಸ್ಸು ಇತ್ತು. ಸಾಯಿ ಸುದರ್ಶನ್ ಎಂಥ ಇನ್ನಿಂಗ್ಸ್ ಆಡಿದ್ದು, 100 in 58 ಬಾಲ್ಸು ಏನೋ. ಬಟ್ ಅವ್ರು ಔಟ್ ಆಗ್ತಿದ್ದಂಗೆ ಎಲ್ಲ ಅವ್ರ ಕಡೆ ಇರೋದೇ 3 ಇಂಪಾರ್ಟೆಂಟ್ ಬ್ಯಾಟ್ಸ್ಮನ್ನು, ಸಾಯಿ ಸುದರ್ಶನ್ನು, ಬಟ್ಲರು, ಗಿಲ್ಲು. ಇದಾದಮೇಲೆ ಒಂಥರ ಟೇಲೆಂಡರ್ಸ್ ಅನ್ನೋ ಥರನೇ ಕಾಣಿಸುತ್ತೆ ನನಗೆ. ಆ ವಾಷಿಂಗ್ಟನ್ ಸುಂದರು ಇವರೆಲ್ಲ ಹೊಡೆದ್ರು ಇಲ್ಲಾಂದ್ರೆ ಇಲ್ಲ. ಆಮೇಲೆ ರಶೀದ್ ಖಾನು, ಆಮೇಲೆ ಶಾರುಖ್ ಖಾನು, ಅಮೀರ್ ಖಾನು, ಸಲ್ಮಾನ್ ಖಾನು ಇವರುಗಳೆಲ್ಲ ಆಡಿ ಎಷ್ಟೋ ವರ್ಷ ಆಗೋಯ್ತು. ತೆವಾತಿಯ ಪ್ರಯೋಜನವೇ ಇಲ್ಲ ಅನ್ನೋ ಥರ ಇದೆ. ಅದೇ ರೀತಿ ಇತ್ತು. ಅದನ್ನು ಚೆನ್ನಾಗಿ ಯುಟಿಲೈಸ್ ಕೂಡ ಮಾಡಿಕೊಂಡ್ರು ನಮ್ಮ ಬೌಲರ್ಸು. 17, 18, 19 ಡೆತ್ ಓವರ್ಸಲ್ಲಿ ಒಳ್ಳೆ ಕಂಟ್ರೋಲು. ಇಲ್ಲಾಂದರೆ ಒಂದು 20-25 ರನ್ ಎಕ್ಸ್ಟ್ರಾ ಬಂದಿರೋದು. ಸೊ ಟೋಟಲ್ 205ಕ್ಕೆ ಕಟ್ ಹಾಕಿದ್ದು. 200 ಒಳಗಡೆನೇ ಚಾನ್ಸ್ ಇತ್ತು. ಬಟ್ ಈ ಜೇಸನ್ ಹೋಲ್ಡರ್ ಅನ್ನೋ ಒಂದು ಭೂತ ಇದೆಯಲ್ಲಪ್ಪ ನಮಗೆ RCBಗೆ. ಆ ಜೇಸನ್ ಹೋಲ್ಡರ್ ಅನ್ನೋದು ನನಗೆ 2020ನೇ ಇಸ್ವಿದು ಚೆನ್ನಾಗಿ ನೆನಪಿದೆ. ಆ ಮನುಷ್ಯ SRH ಕಾಡ್ತಾಯಿದ್ರು ಆವಾಗಲೂ ನಮ್ಮನ್ನು ಪ್ಲೇ ಆಫ್ಗೂ ಹೋಗದೆ ಇರೋಂಗೆ ತಡೆದು ಎಲ್ಲ ಮಾಡಿ ಏನೇನೋ ಮಾಡಿಬಿಟ್ರು. ಅಥವಾ ಪ್ಲೇ ಆಫಲ್ಲಿ ಸೋಲ್ಸಿದ್ರು, ಏನೋ ಒಂದು ನಾಕೌಟಲ್ಲಿ ಒಟ್ಟು ಹಾಳು ಮಾಡಿದ್ದು. ಆ ಜೇಸನ್ ಹೋಲ್ಡರ್ ನೋಡಿದ್ರೆ ಸಿಟ್ಟು ಬರುತ್ತೆ. ಇವತ್ತೂ ಕೂಡ ಹಾಗೆ ಕೊನೆಯಲ್ಲೂ ಬಂದು 2 6 ಎಲ್ಲ ಹೊಡೆದು ಆಮೇಲೆ ಕೊಹ್ಲಿನ ಔಟ್ ಮಾಡಿ ಒಂಥರ ಇರಿಟೇಟಿಂಗ್ ನನಗೆ ನೋಡೋದು ಸಿಟ್ಟು ಬರುತ್ತೆ. ಆ ರೀತಿ ಆಯಿತು. ಸೊ ಆದ್ರೂ ನಾವು ಅಷ್ಟು ಕಂಟ್ರೋಲ್ ಮಾಡಿದ್ದೆ ಖುಷಿಯಾದಂಥ ವಿಚಾರ. ಆಮೇಲೆ ಗೆದ್ದರು, ಇದು ಒಂದು ಖುಷಿ. ನಾಳೆ ಗೇಮು PBKS ವರ್ಸಸ್ ಡೆಲ್ಲಿ, ಭಾಳ ಚೆನ್ನಾಗಿರುತ್ತೆ. ಅದೊಂದು ನಾರ್ದರ್ನ್ ಡರ್ಬಿ. ಅದಾದಮೇಲೆ RR ವರ್ಸಸ್ SRH ಇದೆ, ಅದು ಒಳ್ಳೆ ಗೇಮ್. 2 ಡಬಲ್ ಹೆಡರ್ ನಾಳೆ. ಹೇಗೆ ಅನ್ನಿಸ್ತಾ ಇದೆ ನೋಡೋಣ. IPL ನಿಜವಾಗ್ಲೂ ರಂಗೇರ್ತಾ ಇದೆ. ಸಖತ್ ಎಕ್ಸೈಟ್ಮೆಂಟ್ ಅಂತೂ ಕಾಣಿಸ್ತಾ ಇದೆ. ನಿಮಗೆಲ್ಲ ಹೇಗೆ ಅನ್ನಿಸ್ತಾ ಇದೆ ಅಂಥೇಳಿ ಇವತ್ತಿನ ಮ್ಯಾಚ್ ಬಗ್ಗೆ ಕೂಡ ಕಮೆಂಟ್ಸ್ನಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಸಿಗ್ತಾ ಇರೋಣ ಹೀಗೆ. ಬಾಯ್.